ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆರಂಭ ಮಾಡಿಕೊಳ್ಳೋಣ. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುವೆನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರೈಕ ಹೆಸರಿನಲ್ಲಿ ಆಗಲಿ. ಆಮೇನ್. ಶ್ರಮ ಮರಣ ಪುನರುತ್ಥಾನದ 17ನೇ ದಿನದ ಈ ಬೆಳಗಿನ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಕರ್ತನನ್ನು ಸ್ತುತಿಸಿ ಕೊಂಡಾಡಲು ಸಂಗೀತಗಳಲ್ಲಿ 19ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ಸಂಗೀತ 19. ಯೇಸು ನಮ್ಮ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನನ್ನ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಲ್ಪರು ಅಯೋಗ್ಯರು ನಿನ್ನ ಬೆಳಕನ್ನು ಕೊಟ್ಟು ಸ್ವಾಮಿ ಈ ಬೆಳಗನ್ನು ನೋಡುವಂತೆ ಕೃಪೆ ಮಾಡಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಅದೆಷ್ಟೋ ಜನರು ಸ್ವಾಮಿ ಈ ಲೋಕವನ್ನು ನೋಡದೆ ಈ ಲೋಕದಿಂದ ಮಾಯವಾಗಿದ್ದಾರೆ ಸ್ವಾಮಿ. ನನಗಾದರೂ ನಮಗಾದರೂ ಸ್ವಾಮಿ ಈ ಕೃಪಾ ಸಭೆಯನ್ನು ಕೊಟ್ಟು ನಿನ್ನ ಕೃಪೆಯನ್ನು ನೀಡಿ ಸ್ವಾಮಿ ಈ ಬೆಳಕನ್ನು ನೋಡುವಂಥ ಸಮಯವನ್ನು ಕೊಟ್ಟಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ತಂದೆ ದೇವರೇ, ನೀನು ಮಾಡಿದಂಥ ಎಲ್ಲ ಮಹೋಪಕಾರಗಳಿಗೆ ನೆನೆದು ಸ್ವಾಮಿ ಈ ದಿನ ಸ್ವಾಮಿ ನಿನ್ನ ಆಲಯದಲ್ಲಿ ತಲೆಬಾಗಿಸಿ ನಿನ್ನನ್ನು ಕೊಂಡಾಡುತ್ತಾ ಇದ್ದೇನೆ ಸ್ವಾಮಿ. ತಂದೆ ದೇವರೇ, ನೀನು ಮಾಡಿದಂಥ ಎಲ್ಲ ಮಹೋಪಕಾರಗಳಿಗೆ ಸ್ವಾಮಿ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಸ್ವಾಮಿ ತಂದೆ ತಾಯಿಗಳಿಗೆ ಬೇಕಾದಂಥ ಒಳ್ಳೆಯ ಆರೋಗ್ಯ ಕೊಡ್ರಿ ಸ್ವಾಮಿ. ಮಕ್ಕಳಾದ ನಾವುಗಳು ಸ್ವಾಮಿ ತಂದೆ ತಾಯಿಗಳ ಮಾತುಗಳನ್ನು ಕೇಳಿ ಸ್ವಾಮಿ ವಿಧೇಯ ಮಕ್ಕಳಾಗಿ ನಡೆಯುವಂತೆ ಕೃಪೆ ಮಾಡು. ಯಾವತ್ತೂ ಸ್ವಾಮಿ ನಮ್ಮ ಸಭೆಯ ಎಲ್ಲ ಕುಟುಂಬಗಳಲ್ಲಿ ನಿನ್ನ ವಾಕ್ಯವು ಹಂಚಲ್ಪಡಲಿ, ನಿನ್ನ ಪ್ರಾರ್ಥನೆ ಧೂಪ ಸುರಿಯಲ್ಪಡಲಿ ಸ್ವಾಮಿ. ಮಕ್ಕಳಾದಂಥ ನಾವು ಆ ಆಲಯದ ಬಗ್ಗೆ ಪ್ರಾರ್ಥಿಸುವಾಗ ತಂದೆ ದೇವರೇ, ನಿಮ್ಮ ಕೃಪೆಗಳನ್ನು ನಮ್ಮ ಚರ್ಚಿನ ವಿಸ್ತೀರ್ಣದಲ್ಲಿ ನೀವು ನಡೆಸಿಕೊಡ್ರಿ ಸ್ವಾಮಿ. ತಂದೆ ದೇವರೇ, ಅದಕ್ಕೆ ಬೇಕಾದಂಥ ಎಲ್ಲ ಸಹಾಯ ಹಸ್ತಗಳನ್ನು ನೀವು ನೀಡ್ರಿ ಸ್ವಾಮಿ. ತಂದೆ ದೇವರೇ, ಈ ದಿನ ಸ್ವಾಮಿ ವಿಶೇಷವಾಗಿ SLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಸ್ವಾಮಿ ಅವರು ಇಡೀ ವರ್ಷ ತಾವು ಓದಿದ್ದನ್ನು ಇಂದು ಸ್ವಾಮಿ ತಮ್ಮ ಜ್ಞಾಪಕ ಶಕ್ತಿಯಿಂದ ಪರೀಕ್ಷೆ ಎದುರಿಸುತ್ತಿರುವಾಗ ಮೊದಲನೇದಾಗಿ ಸ್ವಾಮಿ ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡ್ರಿ. ಅದನಂತರ ಸ್ವಾಮಿ ಧೈರ್ಯದಿಂದ ಅವರು ಪರೀಕ್ಷೆಯನ್ನು ಎದುರಿಸಲಿಕ್ಕಾಗುವಂತೆ ಕೃಪೆ ಮಾಡಿರಿ. ನೀವು ಅವರೊಟ್ಟಿಗಿದ್ದು ಅವ್ರನ್ನ ನಡೆಸಿ ಸ್ವಾಮಿ. ತಂದೆಯ ದೇವರೇ, ದೂರದಿಂದ ಬಂದಂಥ ಸೇವಕರನ್ನ ಆಶೀರ್ವಾದ ಮಾಡಿರಿ. ಅವರ ಪ್ರಯಾಣದುದ್ದಕ್ಕೂ ಇದ್ದು ಸ್ವಾಮಿ ಅವ್ರನ್ನ ಸುರಕ್ಷಿತವಾಗಿ ನಮ್ಮ ಆಲಯಕ್ಕೆ ಬರಮಾಡಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅವ್ರು ಕೊಡುವಂಥ ಎಲ್ಲ ವಾಕ್ಯಗಳು ಸ್ವಾಮಿ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡದೆ ಸ್ವಾಮಿ 80ರಷ್ಟು 100ರಷ್ಟು ಅದನ್ನು ಪ್ರತಿಫಲಿಸುವಂತೆ ಕೃಪೆ ಮಾಡಿರಿ ಸ್ವಾಮಿ. ತಂದೆಯ ದೇವರೇ, ಈ ಆರಾಧನೆ ಆರಂಭ ಮಧ್ಯೆ ನೀವಾಗಿದ್ದುಕೊಂಡು ನಡೆಸಿರಿ ಸ್ವಾಮಿ. ಮುಂದಿನ ಎಲ್ಲ ದಿನಗಳಲ್ಲಿ ಸ್ವಾಮಿ ನಾವು ನಿನ್ನ ಮಕ್ಕಳಾಗಿ ನಡೆಯುವಂತೆ ಕೃಪೆ ಮಾಡಿರಿ ಸ್ವಾಮಿ. ಅದೇ ರೀತಿ ಸ್ವಾಮಿ ಏನೇ ಇದ್ದರೂ ಸ್ವಾಮಿ ನೀವು ಈ ಲೋಕದಲ್ಲಿ ನಾವು ಇರುವವರೆಗೂ ಸ್ವಾಮಿ ನೀವು ಮೆಚ್ಚುವ ರೀತಿಯಲ್ಲಿ ಬಾಳಿ ಬದುಕಲಿಕ್ಕಾಗುವಂತೆ ಕೃಪೆ ಮಾಡಿರಿ ಸ್ವಾಮಿ. ಈ ಆರಾಧನೆಯನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇನೆ ನನ್ನ ತಂದೆ, ಆಮೇನ್. ಆರಾಧನೆಯನ್ನು ಮುಂದುವರಿಸುವಂತೆ ಮಹಿಮಾ ಹಾಡು ಪುಸ್ತಕದಲ್ಲಿ
ಏಸು ವಲ್ಲಭ ಏಸು ರಕ್ಷಕ ಆತನ ಕೃಪೆ ಎಂದೂ ಇರುವುದು ಎಂಬ ಹಾಡನ್ನು ಹಾಡಿಕೊಳ್ಳೋಣ. ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ 2 ಕ್ಷಣ ನಾವೆಲ್ಲರೂ ಎದ್ದು ನಿಂತು ಈ ರಾಗವನ್ನು ಅರ್ಥಗರ್ಭಿತವಾಗಿ ಹಾಡಿಕೊಳ್ಳೋಣ. ಕುಂಬಾರನೇ ಕುಂಬಾರನೇ ಉತ್ಪತ್ತಿ ಕರ್ತನೆ ಎಂಬುದಾಗಿ.
ನಮ್ಮ ಕರ್ತನ ಒಡೆಯನು ರಕ್ಷಕನಾಗಿರುವಂಥ ಯೇಸು ಸ್ವಾಮಿಯ ಪವಿತ್ರ ಪಾದಗಳಿಗೆ ನಾನು ದೇವರಿಗೆ ವಂದನೆ ಹೇಳ್ತೇನೆ. ಸಭಾಪಾಲಕರು, ಸಭಾಪಾಲನಾ ಸಮಿತಿ, ಈ ಹಿರಿಯರಿಗೂ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ನಿಜವಾಗಿಯೂ ಕೂಡ ಇಷ್ಟೊತ್ತು ನಾವು ಒಳ್ಳೆ ಹಾಡುಗಳನ್ನು ಹೇಳ್ಕೊಂಡಿದ್ದೀವಿ. ಹೃದಯ ತುಂಬಿ ತುಳುಕ್ತಾ ಇದೆ ಅನ್ನೋದರಲ್ಲಿ ಸಂದೇಹವಿಲ್ಲ. ಇಂಥ ಅವಕಾಶ ಭಾಗ್ಯ. ಆದರೆ ಸೈತಾನನು ಕೆಲವು ಸಲ ನಮಗೆ ವಂಚನೆ ಮಾಡ್ತಾನೆ. ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬಾರ್ದು, ದೇವರೊಂದಿಗೆ ನಮ್ಮ ಸಮಯ ಕಳೆಯಬಾರ್ದು, ದೇವರಿಗೆ ನಾವು ಇಷ್ಟವಾಗಿರಬಾರ್ದು ಅನ್ನೋದು ಡಿಸ್ಟರ್ಬ್ ಮಾಡುವಂಥ ನಾವು ಯಾವತ್ತಿಗೂ ಮರಿಬಾರ್ದು. ಏಕೆಂದರೆ ನಮಗೆ ಆದರೆ ಶೋಧಕನು ಬರುವಾಗ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಇದು ಈ ಸಮಯ ನಮಗೆ ದೇವರು ಕೊಟ್ಟಿದ್ದಕ್ಕೆ ಎಷ್ಟೋ ನಾವು ಧನ್ಯತೆ ಹೇಳ್ತೀವಿ. ಆದರೆ ಇವತ್ತಿನ ನಾನು ನಿಮ್ಮೊಂದಿಗೆ ಕೆಲವು ನಿಮಿಷ ಒಂದು ಧ್ಯಾನಕ್ಕೋಸ್ಕರ ಆರಿಸಿಕೊಂಡಿರುವ ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು, ಇದರ ಮೇಲೆ ನಾವು ಕೆಲವು ನಿಮಿಷಗಳು ಧ್ಯಾನ ಮಾಡೋಣ. ಇಲ್ಲಿ ಗರ್ವ ಅಂತ ಬರೆಯಲ್ಪಟ್ಟಿದೆ. ಇಂಗ್ಲೀಷ್ನಲ್ಲಿ ಪ್ರೈಡ್ ಅಂತ ಹೇಳ್ತಾರೆ. ಹೆಚ್ಚಳಮೆ ಅಂತಲೂ ಹೇಳ್ಬೋದು, ಅಥವಾ ಅವರು ಹೆಚ್ಚಿಸ್ಕೊಂಡು ತಮ್ಮನ್ನೇ ಹೆಚ್ಚು ಹೊಗಳಿಸ್ಕೊಳ್ಳೋದು ಅಂತಲೂ ಕೂಡ ಹೇಳ್ಬೋದು. ಗರ್ವ ಪಡಬಾರದು, ಇಳಿಯತ್ತೆ, ಡೌನ್ ಆಗುತ್ತೆ. ಆದ್ದರಿಂದ ಗರ್ವ ಅನ್ನೋದು ಒಂದು. ಸೈತಾನನು ವಿಶ್ವಾಸಿಗಳನ್ನು ಅಥವಾ ವಂಚನೆಗೆ ನಡೆಸುವಂಥದ್ದು ಇದರಲ್ಲಿ ಒಂದು. ಸುಮಾರು ಒಬ್ಬ ಭಕ್ತರು ಹೇಳ್ತಾರೆ, ಒಬ್ಬ ವಿಶ್ವಾಸಿಯ ಅವನ ಸುತ್ತಲೂ ಕೂಡ 373 ವಿಧವಾದಂಥ ಕೆಟ್ಟ ಕಾರ್ಯಗಳು ಇರುತ್ತೆ. ಕೆಟ್ಟ ಕಾರ್ಯಗಳು ಅಂತಂದರೆ ಸಾಮಾನ್ಯವಾಗಿ ಪಾಪದ ಕಾರ್ಯಗಳೇ ಇರುತ್ತೆ. ಅವುಗಳಲ್ಲಿ ಯಾವುದೋ ಒಂದಕ್ಕೆ ಅಟ್ರಾಕ್ಟ್ ಆಗ್ತಾನೆ. ಅದನ್ನು ಅಟ್ರಾಕ್ಟ್ ಆಗದ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಎಚ್ಚರಿಕೆ ಮಾತಿರುತ್ತೆ. ನಮಗೆ ಸಹಜವಾಗಿ ಈ ಪ್ರಕೃತಿಯಲ್ಲಿದ್ದೀವಿ. ನಾವು ಯಾವಾಗಲೂ ಕೂಡ ಬೆಳಗ್ಗೆನೇ ಸ್ನಾನ ಮಾಡ್ಕೊಳ್ತೀವಿ ಅಥವಾ ಕ್ಲೀನ್ಲಿನೆಸ್ ಮಾಡ್ಕೊಳ್ತೀವಿ. ಹಂಗಂತ ಹೇಳಿ ನಾವು ಪ್ರಕೃತಿ ಹೊರಗಡೆ ಹೋದರೆ ನಮಗೆ ಕಸ ಕಡ್ಡಿ ಧೂಳು ಬರಲ್ಲ ಅಂತ ಅಲ್ಲ, ಬಂದೇ ಬರುತ್ತೆ. ನಮ್ಮ ದೇಹದಲ್ಲಿಯೂ ಕೂಡ ಬೆವರು ಸುರಿಯುತ್ತೆ. ಹಾಗಾಗಿ ಇದರಿಂದ ನಮಗೆ ಸ್ವಲ್ಪ ಮಲಿನತ್ವ ಬರುತ್ತೆ ಅನ್ನೋದು. ಅದನ್ನು ಮತ್ತೆ ಮತ್ತೆ ತೊಳ್ಕೊಳ್ತಾ ಇರಬೇಕು. ಶುದ್ಧೀಕರಣ ಭಾಳ ಮುಖ್ಯ. ಸ್ಯಾಂಕ್ಟಿಫಿಕೇಶನ್ ಅಂತ ಹೇಳ್ತಾರೆ. ಪ್ರತಿದಿನ ಪ್ರಾಸೆಸ್ ಇದು. ಪ್ರತಿದಿನ ನಾವು ಹಲ್ಲು ಉಜ್ಜೋ ಹಾಗೆ, ಪ್ರತಿದಿನ ನಾವು ಮೈಕೊಳೆ ತೊಳ್ಕೊಳ್ಳೋ ಹಾಗೆ, ಪ್ರತಿದಿನ ನಾವು ಹೇಗೆ ಮೇಂಟೆನೆನ್ಸ್ ಮಾಡ್ಕೊಳ್ತೀವಿ, ಅಂತರಂಗದಲ್ಲಿರುವ ಆತ್ಮನನ್ನು ಕೂಡ ಮೇಂಟೆನೆನ್ಸ್ ಮಾಡಬೇಕು. ಬಹಿರಂಗ ಶರೀರ ನಾವು ಮಾಡ್ಕೊಳ್ತೀವಿ, ಕರೆಕ್ಟ್. ಆದರೆ ಅಂತರಂಗದಲ್ಲಿ ಇನ್ನೊಬ್ಬರು ಇದ್ದಾರೆ ನಮ್ಮೊಳಗೆ. ಹೊರಗೆ ಕಾಣಿಸುವಂಥ ಎಣ್ಣೆ ಪಾಲೊಬ್ಬರು. ಒಳಗೆರೆ ಪುಸ್ತಕ ನಮಗೆ 12ನೇ ಅಧ್ಯಾಯ 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮಡಕೆಯೂ ಒಡೆದು ಹೋಗುತ್ತೆ, ಅಂದರೆ ತನ್ನನ್ನು ದಯಪಾಲಿಸಿದವನ ಬಳಿಗೆ ಹೋಗುತ್ತೆ, ಆತ್ಮ ಅಂತಲೂ ಬರೆಯಲ್ಪಟ್ಟಿದೆ. ಹಾಗಾದರೆ ನಮ್ಮೊಳಗೆ ಆತ್ಮ ಇದೆ, ಶರೀರ ಇದೆ. ಹಾಗಾದರೆ ಈ ಶರೀರ ಪ್ರಯೋಜನ ಇಲ್ಲ. ಈ ಶರೀರ ಅನ್ನೋದು ಭೂಲೋಕಕ್ಕೆ ಸಂಬಂಧಪಟ್ಟಿದ್ದು ಅಷ್ಟೇ. ಆದರೆ ಆತ್ಮ ದೇವರು ದಯಪಾಲಿಸಿದ್ದಾನೆ. ಆದಿಕಾಂಡ 2:7 ನೆಲದ ಮಣ್ಣಿನಿಂದ ಯೆಹೋವ ದೇವರು ಮನುಷ್ಯನಿಗೆ ಒಂದು ಆಕಾರವನ್ನು ಕೊಟ್ಟು ಅವನ ಮೂಗಿನಲ್ಲಿ ಊದಿದನು ಅಂತ ಇದೆ. ಊದಿದ ಕೂಡಲೇ ಅವನು ಚಲಿಸುವ, ಮಾತನಾಡುವ, ಎಲ್ಲ ಕ್ರಿಯೆಗಳನ್ನು ಮಾಡುವಂಥ ವ್ಯಕ್ತಿ ಆಗ್ತಾನೆ. ಅದಕ್ಕೆ ಆತ್ಮ ಇರೋದ್ರಿಂದ ನಮಗೆ ಎಮೋಷನ್ ಬರುತ್ತೆ, ಕೋಪ ಬರುತ್ತೆ, ಆವೇಶ ಬರುತ್ತೆ, ಕೆಲವು ಕಾರ್ಯಕ್ರಮಗಳು, ಚಟುವಟಿಕೆಗಳು ನಡೆಯುತ್ತೆ. ಇವುಗಳಲ್ಲಿ ಕೆಟ್ಟವೂ ಕೂಡ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಅದರಲ್ಲಿ ಒಂದು ಗರ್ವ. ನಾವು ಗರ್ವಕ್ಕೆ ಯಾವತ್ತಿಗೂ ಒಳಗಾಗಬಾರದು. ಗರ್ವವನ್ನು ಜಯಿಸಬೇಕು ಅನ್ನೋದು ದೇವರು ನಮಗೆ ನಿಶ್ಚಯ ಮಾಡಿದ್ದಾರೆ. ಈ ಗರ್ವಗಳಲ್ಲಿ ಸಾಮಾನ್ಯವಾಗಿ 3 ವಿಧವಾದ ಗರ್ವ ಇರುತ್ತೆ ಅಂತ ಹೇಳ್ತಾರೆ. ಆ 3 ವಿಧವಾದ ಗರ್ವ ಯಾವುದು ಅಂದರೆ, ನಂಬರ್ 1 ಪೊಸಿಷನಲ್ ಪ್ರೈಡ್, ಅಂದರೆ ಸ್ಥಾನಮಾನ ಹೆಚ್ಚಿಸ್ಕೊಳ್ಳೋದು. ನಾನು ಈ ಸ್ಥಾನದಲ್ಲಿರಬೇಕು, ಇಲ್ಲಿರಬೇಕು ಅನ್ನುವಂಥ ಬಯಕೆ ಇರುತ್ತೆ. ಇರೋದೇನು ತಪ್ಪೇನೂ ಇಲ್ಲ. ಆದರೆ ದೇವರು ಒಪ್ಪುವಂಥ ಸ್ಥಾನ ದೇವರು ಕೊಟ್ಟರೆ ತಗೋಬೋದು, ದೇವರು ಕೊಡದೆ ನಾವು ಆಶಿಸಬಾರ್ದು. ನಾನು ಉದಾಹರಣೆಗೆ ಹೇಳ್ತೇನೆ. ನಿನ್ನೆ ದಿನ ನಾನು ನಮ್ಮ ಸಂದೇಶದಲ್ಲಿ ಒಂದು ಕೊಟ್ಟಿದ್ದೆ. ಸೈತಾನನು ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ.
ನಾವು ಒಂದು ವೇಳೆ ಯೆಶಾಯನ ಗ್ರಂಥ 14ನೇ ಅಧ್ಯಾಯ 12ನೇ ವಚನದಿಂದ ನೋಡಿದ್ರೆ, ನೀನು ಎಲ್ಲಿಂದ ಬಿದ್ದೆ? ನಿನ್ನ ಸ್ಥಾನ ಮೇಲಿತ್ತಲ್ಲ, ದೇವರ ಜೊತೆಯಲ್ಲಿತ್ತಲ್ಲ, ನೀನು ಬಿದ್ದಿದ್ದಕ್ಕೆ ಕಾರಣ ಏನು? ಅಲ್ಲೇ ಕ್ಲಿಯರ್ ಆಗಿದೆ. ಬಿದ್ದಿದ್ದಕ್ಕೆ ಕಾರಣ ಏನು ಅಂದರೆ, ಸುರಗಣ ಲೋಕದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಾದಿಗಳು ಮೇಲೆ, ಆ ಆಕಾಶದ ಮೇಲೆ ಉತ್ತರ ದಿಕ್ಕಿನಲ್ಲಿ ಯೆಹೋವನು ಇರುವಂಥ ಸ್ಥಳದಲ್ಲಿ ಆ ಸ್ಥಾನ ನಾನು ಅಲಂಕಾರ ಮಾಡಿಕೊಳ್ಳಬೇಕು. ದುರುದ್ದೇಶ, ದುಷ್ಟ ಆಲೋಚನೆ. ಯಾಕಂದರೆ ಈ ಆಲೋಚನೆ ಮನುಷ್ಯರಲ್ಲಿ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ, ಸೈತಾನನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆದಾಮ ಅವರ ಮಧ್ಯದಲ್ಲೂ ಇದ್ರು ಇದೇನು ತೋಟದಲ್ಲಿ. ದೇವರು ಪರಿಶುದ್ಧವಾದಂಥ ಆ ತೋಟವನ್ನು ನಿರ್ಮಾಣ ಮಾಡಿ ಅವರಿಬ್ಬರನ್ನ ಆಶೀರ್ವಾದ ಮಾಡಿದ್ರೆ, ಅಲ್ಲೊಬ್ಬ ಸೈತಾನನು ಸರ್ಪರ ರೂಪದಲ್ಲಿ ಬಂದು ಅವರನ್ನು ವಂಚಿಸಿದ್ದು ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಮಧ್ಯದಲ್ಲೂ ಕೂಡ ಇಂಥ ಒಂದು ಆ ಸ್ಥಾನ ಬಯಕೆ ಹುಟ್ಟಿಸ್ತಾನೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಹಾಗಾದರೆ ಸ್ಥಾನದ ಮೇಲೆ ನಮ್ಮ ಕಣ್ಣು ಇರಬೇಕು. ಆದರೆ ದೇವರು ಕೊಟ್ಟರೆ ತಗೊಳ್ಬೇಕು. ದೇವ್ರು ಕೊಡಲಿಲ್ಲ ಅಂತಂದರೆ ನಾವು ಬಯಸಕ್ಕೆ ಹೋಗಬಾರ್ದು. ಇದರಲ್ಲಿ ನಮಗೆ ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 22ನೇ ವಚನದಲ್ಲಿ ಇದೆ, ಯೆಹೋವನ ಆಶೀರ್ವಾದ ಭಾಗ್ಯದಾಯಕ. ಅದರಲ್ಲಿ ವ್ಯಸನ ಇಲ್ಲ. ದೇವ್ರು ಕೊಡಬೇಕು ನಮಗೆ ಸ್ಥಾನ. ದೇವ್ರು ಕೊಡಲಿಲ್ಲ ಅಂತಂದರೆ ನಾವು ಬಯಸಿ, ನಾವು ಫೈಟ್ ಮಾಡಿ, ನನಗೇನು ಕಡಿಮೆ ಆಗಿದೆ, ನನಗೇನು ಪ್ರಾರ್ಥನೆ ಮಾಡಬೇಕಷ್ಟೆ. ದೇವರೇ, ನಿನ್ನ ಚಿತ್ತವಿದ್ದರೆ ಆತನು ಯಾವಾಗ ಯಾರನ್ನ ಎಲ್ಲಿಗೆ ಎತ್ತಿಸಬೇಕು. ನಾವು 1ನೇ ಪೇತ್ರ 5ನೇ ಅಧ್ಯಾಯ 6ನೇ ವಚನ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ, ಆಗ ನಿಮ್ಮನ್ನು ಮೇಲಕ್ಕೆ ತಕ್ಕ ಸಮಯದಲ್ಲಿ ಮೇಲಕ್ಕೆತ್ತಾನೆ. ದೇವರು ಕೊಡುವಂಥ ಆಶೀರ್ವಾದಕ್ಕಾಗಿರಬೇಕು. ಸೈತಾನ ನಮಗೇನು ಹೇಳ್ತಾನೆ ಅಂತ ಅಂದರೆ, ನಿಮಗೆ ಸ್ಥಾನ ಬಯಸ್ರಿ, ನೀವೇನು ಕಡಿಮೆನಾ? ಅವನು ಹಂಗೆ, ನಾನು ಆರಾಧಕನಾಗಿದ್ದೆ, ಯಾಕೆ ದೇವರು ಸ್ಥಾನ ನಾನು ತಗೋಬಾರ್ದು? ಅವನಲ್ಲದೆ ಕೋತಿ ಕೆಡೋದಲ್ಲದೆ ವನಾನ ಕೆಡಿಸ್ತು ಅಂದಂಗೆ ಅವನ ಜೊತೆಯಲ್ಲಿ ದೇವದೂತರನ್ನು ಕೂಡ ದುರ್ಬುದ್ಧಿ ಹುಟ್ಟಿಸ್ದ. ಹಾಗಾಗಿ ದೇವರು ಅವರನ್ನು ಅಲ್ಲಿ ಇರೋದಕ್ಕೆ ಬಿಡಲಿಲ್ಲ. ಉಬ್ಬಿನಿಂದ ದೊಬ್ಬು, ಗರ್ವದಿಂದ ಭಂಗ. ಬಿಫೋರ್ ಫಾಲನ್ ದ ಪ್ರೈಡ್ ಗೋಸ್. ಅದು ಯಾವತ್ತಿಗೂ ಕೂಡ ನಮ್ಮಲ್ಲಿ ಗರ್ವದ ಹೃದಯ ಇರಬಾರ್ದು. ದಾವೀದನೊಂದು ಸಲ 131ನೇ ಕೀರ್ತನೆಯಲ್ಲಿ ಬರೀತಾನೆ, 1ನೇ ವಚನದಲ್ಲಿ, ದೇವರೇ, ನನ್ನ ಹೃದಯದಲ್ಲಿ ಹಮ್ಮಿಲ್ಲ. ಹಮ್ಮು ಅಂದರೆ ಹೆಚ್ಚಿಸ್ಕೊಳ್ಳುವಂಥ ಮನಸ್ಸು ನನಗೆ ಬೇಡ. ಸೊಕ್ಕಿನ ಕಣ್ಣೂ ಇಲ್ಲ. ಸೊಕ್ಕಿನ ಕಣ್ಣು ಕೂಡ ಇರಬಾರ್ದಂತೆ. ಸೊಕ್ಕಿನಿಂದ ನೋಡೋದು, ಸೊಕ್ಕಿನಿಂದ ಇದೆಲ್ಲ ವಿಶ್ವಾಸಿಗಳು ಡೌನ್ಫಾಲ್, ಆತ್ಮಿಕ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವೆಲ್ಲ ಕೆಲವು ಮುಳ್ಳುಗಳು. ಯೇಸುಸ್ವಾಮಿ ಹೇಳ್ತಾರೆ, ಕೆಲವು ಬೀಜಗಳು ಬಿತ್ತುವವನ್ನು ಬಿತ್ತುವಾಗ ಕೆಲವು ಮುಳ್ಳುಗಳ ಮಧ್ಯದಲ್ಲಿ ಬಿದ್ದು ಅವು ಬೆಳೆಯೋಕ್ಕಾಗಲಿಲ್ಲ. ಈ ಮುಳ್ಳುಗಳಲ್ಲಿ ಇದು ಒಂದು ಮುಳ್ಳೆ. ಈ ಗರ್ವ, ಇದು ಸ್ಥಾನ. ಯಾವತ್ತಿಗೂ ಕೂಡ ಆ ಸ್ಥಾನಕ್ಕೆ ನಮ್ಮ ಲೆವೆಲ್ ಏನಿರುತ್ತೆ ಅದೇ ಲೆವೆಲ್ನದೇ. ಆ ಲೆವೆಲ್ನಲ್ಲೇ ದೇವರು ಆಶೀರ್ವಾದ ಮಾಡ್ತಾನೆ. ನಮ್ಗೆ ಯಾವ ಸ್ಥಾನ ಕೊಟ್ಟಿದ್ದಾನೋ ಆ ಸ್ಥಾನದಲ್ಲಿರಬೇಕು. ಮತ್ತು ನಮಗೆ ಯಾವ ಮನೆ ಕೊಟ್ಟಿದ್ದಾನೋ ಆ ಮನೆಯಲ್ಲೇ ಸಂತೋಷ ಪಡಬೇಕು. ಸಂತೃಪ್ತಿ ಸಹಿತವಾದ ಭಕ್ತಿ ದೊಡ್ಡ ಲಾಭ ಅಂತ ಹೇಳಿ ನಮಗೆ ತಿಮೋಥೆಯನಿಗೆ ಪೌಲನು ಬರಿತ 6ನೇ ಅಧ್ಯಾಯ 6ನೇ ವಚನ 7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಸಂತೃಪ್ತಿ ಇರಬೇಕು. ಇನ್ನೂ ಒಂದು ಹೇಳಬೇಕು ಅಂತಂದರೆ, ಇಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ, ನೀವು ಏನದು ದ್ರವ್ಯಾಶೆ ಇಲ್ಲದವರಾಗಿರ್ರಿ. ದ್ರವ್ಯಾಶೆನೇ ನಮಗಿದೆಲ್ಲದಕ್ಕೂ ಕಾರಣ ಮಾಡುತ್ತೆ. ನಿಮಗಿರೋದ್ರಲ್ಲಿ ತೃಪ್ತರಾಗಿರ್ರಿ. ನಾನು ಎಂದಿಗೂ ಕೈ ಬಿಡೋದಿಲ್ಲ. ಇದು ಮೊದಲನೇದು. ಸೊ ಎರಡನೇದು ನಾವು ನೋಡೋದಾಗಿದ್ದರೆ, ಅದು ಪ್ರೊಫೆಷನಲ್ ಪ್ರೈಡ್. ಒಂದು ಪೊಸಿಷನ್ ಅಂದರೆ ಸ್ಥಾನಮಾನ, ಎರಡು ಪ್ರೊಫೆಷನ್ ಅಂದರೆ ಜ್ಞಾನ, ಇಂಟೆಲೆಕ್ಚುಯಲ್. ನಾನು ಮಹಾಜ್ಞಾನಿ ಅಂತ ಹೇಳ್ಕೊಳ್ಳೋದು. ನಂತರ ಯಾರು ಓದಿದ್ದಾರೆ, ನನ್ನಷ್ಟು ಯಾರಿಗೆ ಜ್ಞಾನ ಇದೆ, ನನ್ನಷ್ಟು ನಾನೇ ಇದನ್ನೆಲ್ಲ ಮಾಡಿದ್ದು ನಾನೇ, ಇದು ನಂದು ಅನ್ನುವಂಥ ಒಂದು ಹೆಚ್ಚಳಮೆ ಇರಬಾರ್ದು.
ಪ್ರೊಫೆಷನಲ್ ಪ್ರೈಡ್ ಅಂದರೆ ಪ್ರೊಫೆಷನ್ ಇದಕ್ಕೆ ಒಳ್ಳೆ ಉದಾಹರಣೆ ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 28ನೇ ವಚನದಿಂದ 33ನೇ ವಚನದ ತನಕ ಓದಿದ್ರೆ ಅಲ್ಲಿ ನಮಗೆ ಸುಂದರವಾದಂಥ ಒಂದು ವಿಷಯ ಇದೆ. ಏನದು ನಾವು ತಿಳ್ಕೊಳ್ಳೋದಿಕ್ಕೆ ಏನದು ಅಂತಂದರೆ, ನೆಬೂಕದ್ನೆಚ್ಚರನು ನೋಡ್ತಾನೆ ತನ್ನ ಬಾಬಿಲೋನ್ ಸಿಟಿ, ಬಾಬೆಲ್ ಪಟ್ಟಣವನ್ನು ನೋಡಿ, ಈ ಸುಂದರವಾದ ನಗರ ನಾನೇ ನಿರ್ಮಾಣ ಮಾಡಿದ್ದು, ನನ್ನಿಂದನೇ ನಿರ್ಮಾಣವಾಯಿತು. ಈ ಹ್ಯಾಂಗಿಂಗ್ ಗಾರ್ಡನ್ನು ಕೂಡ ನಾನೇ ಮಾಡಿದ್ದು. ಈ ಪ್ರಪಂಚದಲ್ಲಿ ಯಾರ್ದು ಇರಲಿಲ್ಲ. ಕ್ರಿಸ್ತಪೂರ್ವ 600 ವರ್ಷಗಳ ಹಿಂದೆ ಅವನು ಅನ್ಕೊಂಡ, ಅವಾಗಷ್ಟು ಟೆಕ್ನಾಲಜಿ ಇರಲಿಲ್ಲ, ಆದರೂ ನಾನು ನಿರ್ಮಾಣ ಮಾಡಿದ್ದೀನಿ, ಪ್ರಪಂಚದ ಏಕಚಕ್ರಾಧಿಪತಿ ನಾನೇ ಆಗಿದ್ದೀನಿ ಅಂತ ಯಾಕೆ ಅಂತಂದರೆ, ಆ ದೇವರೇ ಆತನಿಗೆ ಇಡೀ ಪ್ರಪಂಚ ಕೊಟ್ಟಿದ್ದು ದೇವರೇ. ಒಂದು ಸಲ ಬರೆಯಲ್ಪಟ್ಟಿದ್ದ ಯೆರೆಮೀಯನ ಗ್ರಂಥ 27ನೇ ಅಧ್ಯಾಯ 6-7 ವಚನಗಳಲ್ಲಿ ಯೆಹೋವ ದೇವರು ನೆಬೂಕದ್ನೆಚ್ಚರನನ್ನು ನನ್ನ ಸೇವಕನಿಗೆ ಇಡೀ ಪ್ರಪಂಚವನ್ನೇ ಕೊಟ್ಟಿದ್ದೀನಿ ಆಡಳಿತ ಮಾಡೋದಕ್ಕೆ, ಪ್ರಾಣಿ ಪಕ್ಷಿಗಳ ಮೇಲೆ, ಜನರ ಮೇಲೆ, ಆಮೇಲೆ ನನ್ನ ಯೂದಾ ಜನಾಂಗ ನಾನು ಆರಿಸ್ಕೊಂಡವ್ರನ್ನು ಕೂಡ ಆಳ್ವಿಕೆ ಮಾಡೋದಕ್ಕೆ ನಾನೇ ಕೊಟ್ಟಿರೋದು. ನನ್ನ ಸೇವಕ ಅಂತ ಬರೆದಿದೆ ಅಲ್ಲಿ. ಆ್ಯಕ್ಚುಲಿ ದೇವರು ನನ್ನ ಸೇವಕ ಅಂತ ಹೇಳಲ್ಲ ಆ ಯಹೂದಿಗಳನ್ನ ಬಿಟ್ಟರೆ. ಆದರೆ ಆತನನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ಅವನು ಕಲ್ದೀಯನು, ಅವನು ಬೇರೆ ಅನ್ಯಾಚಾರದಲ್ಲಿ ಇರುವಂಥವನು. ಆದರೆ ಅವನನ್ನೇ ದೇವರು ಯಾಕೆ ಉಪಯೋಗಿಸ್ಕೊಂಡ್ರು ಅಂದರೆ, ಮೂರ್ಖತನದಲ್ಲಿರುವಂಥ ತನ್ನ ಮಕ್ಕಳನ್ನು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಮೂರ್ಖ ರಾಜನನ್ನೇ ಹಿಡ್ಕೊಂಡ, ಅಷ್ಟೇ, ಇದೇನಿಲ್ಲ. ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು, ವಜ್ರವನ್ನು ವಜ್ರದಿಂದ ಕಟ್ ಮಾಡಬೇಕು, ಕಬ್ಬಿಣವನ್ನು ಕಬ್ಬಿಣದಿಂದನೇ ಅಂತ ಏನು ನುಡಿ ಇದೆಲ್ಲ. ಇವರು ಯಹೂದಿಗಳು ಬಹಳ ಮೂರ್ಖರಾಗಿದ್ದರು, ಯಾರ ಮಾತು ಕೇಳ್ತಿರ್ಲಿಲ್ಲ, ದೇವ್ರ ಮಾತಂತೂ ಅಸಲೇ ಕೇಳ್ತಾ ಇರಲಿಲ್ಲ. ಇವರಿಗೆ ಯೆರೆಮೀಯನ ಮುಖಾಂತರವಾಗಿ ಹೇಳಿಸ್ತಾ 70 ವರ್ಷ ಇವರಿಗೆ ನಾನು ಸರಿಯಾದ ಶಿಕ್ಷೆ ಕೊಡ್ತೀನಿ. ಆ ಶಿಕ್ಷೆಯನ್ನು ಕೊಡೋದಕ್ಕೆ ನಾನು ಕೊಡಲ್ಲ, ನಾನು ಯಾಕೆಂದರೆ ಇವರು ನನ್ನ ಮಕ್ಕಳು, ನಾನು ಉತ್ಪತ್ತಿ ಮಾಡ್ಕೊಂಡಿರೋರು, ನನಗಾಗಿ, ನನಗೋಸ್ಕರ, ನನ್ನಿಂದ ಅಂತ ಹೇಳಿ. ಆದರೆ ಇವರಿಗೆ ಮರ್ಸಿಲೆಸ್ ಒಬ್ಬ ಅರಸನನ್ನು ನೇಮಿಸ್ತೇನೆ. ಅವನನ್ನು ನೋಡುವಾಗ ನೆಬೂಕದ್ನೆಚ್ಚರನು ದೇವರ ದೃಷ್ಟಿಗೆ ಬಿದ್ದನು. ಆ ನೆಬೂಕದ್ನೆಚ್ಚರನಿಗೆ ಯಹೂದಿ ಜನಾಂಗವನ್ನು ಹಿಡ್ಕೊಂಡು ಹೋಗೋದಿಕ್ಕೆ ಅಶ್ಶೂರ್ಯರು ಬಂದು ಇಸ್ರಾಯೇಲ್ಯರನ್ನು ಹಿಡ್ಕೊಂಡು ಹೋದರು, ಮತ್ತು ನೆಬೂಕದ್ನೆಚ್ಚರನು ಬಂದು, ಕಲ್ದೀಯರು ಬಂದು ಯಹೂದಿಗಳನ್ನು ಸೆರೆಯಾಗಿ ತಗೊಂಡೋದ್ರು. 70 ವರ್ಷ ಸದೆ ಬಡದು ಕೊಟ್ಟ ನೆಬೂಕದ್ನೆಚ್ಚರನಿಗೆ. ಈ ಅಧಿಕಾರನ ಯೆಹೋವ ದೇವರೇ ನನಗೆ ಕೊಟ್ಟರು ಅಂತ ಹೇಳಿದ್ರೆ ಅವನು ಬದುಕ್ತಿದ್ದ. ಹೇಳಲಿಲ್ಲ, ಇದು ನಂದು, ನನ್ನಿಂದ ಆಯಿತು ಅಂತ. ಯಾವಾಗ ಪ್ರೊಫೆಷನಲ್ ಪ್ರೈಡ್ ಅವನು ಅಂದ್ಕೊಂಡು ಅವನು ಡೌನ್ಫಾಲ್ ಆಗ್ಬಿಟ್ಟ. ಇಮ್ಮಿಡಿಯೇಟಾಗಿ ಅವನಿಗೆ ಪ್ರಾಣಿಗಳ ಹಾಗೆ ಅವನ ಏನು ಶರೀರ ಆಯಿತು, ಉಗುರುಗಳು ಬೆಳೆಯಿತು, ಕೂದಲೆಲ್ಲ ಒಂದು ಪಶುವಿನ ಹಾಗೆ ಆಯಿತು. ಕೊನೆಗೆ ಅವರನ್ನು ನೋಡಿ ಅರಸುತನದಿಂದ ತಳ್ಳಿ ಹಾಕಿದ್ರು, ಸಿಂಹಾಸನದಿಂದ ತಳ್ಳಿ ಹಾಕ್ಬಿಟ್ರು. ನೋಡಿ, ಬಿಫೋರ್ ಫಾಲನ್ ಪ್ರೈಡ್ ಗೋಸ್. ನೆಕ್ಸ್ಟ್ ಮನೆಯಿಂದ ತಳ್ಳಿಬಿಟ್ರು. ಹೆಂಡತಿ ಜೊತೆನಲ್ಲಿರಂಗಿಲ್ಲ, ಮಕ್ಕಳ ಜೊತೆನಲ್ಲಿರಂಗಿಲ್ಲ, ತಳ್ಳಿಬಿಟ್ರು. ಈ ಪಶುವಿನ ಇಟ್ಕೊಂಡು ಏನು ಮಾಡೋದು ಅಂತ. ನೆಕ್ಸ್ಟ್ ಪ್ರಜೆಗಳಿಂದ ತಳ್ಳಿ ಹಾಕಲ್ಪಟ್ಟ. ಅಡವಿಯಲ್ಲಿರಬೇಕಾಯಿತು, ಇಬ್ಬನಿ ಅವನ ಮೇಲೆ ಬೀಳ್ತಾ ಇತ್ತು. ಎಂಥ ಕೆಲಸ ಮಾಡಿದ್ನಲ್ಲಪ್ಪ, ಹುಲ್ಲು ತಿನ್ನೋ ಕೆಲಸ ಮಾಡಿದ್ನಲ್ಲ ನಾನು ಅಂತ ಹುಲ್ಲು ತಿನ್ಕೊಂಡು ಅವನು 7 ವರ್ಷ ಸತತವಾಗಿ. ಆದರೂ ಅವನು ಮನಸ್ಸಿನಲ್ಲಿತ್ತು, ಅಯ್ಯೋ ನಾನು ಯೆಹೋವನಿಗೆ ವಿರುದ್ಧವಾಗಿ ತಪ್ಪು ಮಾಡಿಬಿಟ್ಟೆ, ಅಹಂಕಾರಿಯಾದೆ, ದುರಹಂಕಾರಿಯಾದೆ, ನಾನು ಹೆಚ್ಚಿಸ್ಕೊಂಡೆ. ದೇವರೇ, ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಆದರೂ ದೇವರು 7 ವರ್ಷ ಅವನಿಗೆ ನೀನು ಹುಲ್ಲು ತಿನ್ನಬೇಕು. 7 ವರ್ಷ ಆದಮೇಲೆ ಅವನು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಮತ್ತೆ ಯಥಾಸ್ಥಿತಿಗೆ ಬರುವಂತೆ ಮಾಡ್ತಾನೆ. ನೋಡಿ, ನೆಬೂಕದ್ನೆಚ್ಚರನು ಒಂದು ಪೊಸಿಷನಲ್ ಪ್ರೈಡ್ಗೆ ಸೈತಾನನು ಬಿದ್ದೋದ. ಇದು ಪ್ರೊಫೆಷನಲ್ ಪ್ರೈಡ್ಗೆ ನೆಬೂಕದ್ನೆಚ್ಚರನು ಬಿದ್ದು ಹೆಂಗೋ ಬುದ್ಧಿ ಬಂತು. ಇವತ್ತು ನಾವು ಅಷ್ಟೇ, ನಮಗೆ ಒಂದು ವೇಳೆ ದೇವರು ಕೊಟ್ಟಿರುವಂಥ ಅವಕಾಶ
ಒಂದು ವೇಳೆ ನಾವು ಎಷ್ಟೇ ಜ್ಞಾನ ಇದ್ದು ಎಷ್ಟೇ ಓದಿದ್ರೂ ದೇವರ ಮುಂದೆ, ಎರಡನೇದು ಪ್ರೊಫೆಷನಲ್, ಮೂರನೇದು ಸ್ಪಿರಿಚುವಲ್, ಆತ್ಮಿಕ ಹೆಚ್ಚಳಮೆ ಇದು ಕ್ರೈಸ್ತರಲ್ಲಿ ಇರುತ್ತೆ. ಬೇರೆದರಲ್ಲೂ ಇರುತ್ತೆ. ನಾನೇ ಭಕ್ತ, ನಾನಿಷ್ಟು ಕೊಟ್ಟೆ, ನಾನು ಅಷ್ಟು ಕೊಟ್ಟೆ. ಒಂದು ಸಲ ಪೇಪರ್ನಲ್ಲಿ ಯಾರು ಬಳ್ಳಾರಿ ಕಡೆಯವರು ಒಂದು 60 ಕೋಟಿ ರೂಪಾಯಿದು ಒಂದು ವಜ್ರದ ಇದು ಕೊಟ್ಟರು ಅಂತ ಅಂದ್ಬಿಟ್ಟು ಏನೇನೋ ಹೇಳ್ಕೊಳ್ತಾರೆ. ನಾನೇ ಕೊಟ್ಟಿದ್ದು, ನಾನು ಜಾಸ್ತಿ ಕೊಟ್ಟಿದ್ದೀನಿ. ಆತ್ಮಿಕ ಗರ್ವ ಇರಬಾರ್ದು. ದೇವ್ರು ಕೊಟ್ಟಿದ್ದನ್ನು ದೇವರಿಗೆ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳೋದು ಭಾಳ ಒಳ್ಳೆಯದು. ನೀವು ಕೊಟ್ಟಿದ್ದು ಕೂಡ ಏಳಿಸ್ಕೊಳ್ಳೋದಕ್ಕೆ, ಹೊಗಳಿಸ್ಕೊಳ್ಳೋದಕ್ಕೆ ಇರಬಾರ್ದು. ಅದು ಆತ್ಮಿಕ ಜೀವನದಲ್ಲಿ ನಮಗೆ ಕುಂಟುತನ ಬರುತ್ತೆ. ನಾವು ಕೊಟ್ಟಿದ್ದು ದೇವ್ರು ನೋಡ್ತಾನೆ, ದೇವ್ರಿಗೆ ಗೊತ್ತು. ಹೊಗಳಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಸೊ ಹಾಗಾದರೆ ನಮ್ಮಲ್ಲಿ ಇರುವಂಥ ಒಂದು ಟ್ಯಾಲೆಂಟ್ಗಳಿರುತ್ತೆ. ಕೆಲವು ಟ್ಯಾಲೆಂಟ್ಸ್, ಹಾಡುವ ಟ್ಯಾಲೆಂಟ್, ಬಾರಿಸುವ ಟ್ಯಾಲೆಂಟ್, ಅಥವಾ ಅದೇ ಮ್ಯೂಸಿಕ್ ಬಾರಿಸುವಂಥ ಟ್ಯಾಲೆಂಟ್ ಇರ್ಬೋದು, ಅಥವಾ ನಮಗೆ ಮಾತನಾಡುವ ಟ್ಯಾಲೆಂಟ್ ಇರ್ಬೋದು, ಕೆಲಸಗಳನ್ನು ಮಾಡುವ ಟ್ಯಾಲೆಂಟ್ ಇರ್ಬೋದು, ಅಡುಗೆ ಮಾಡುವ ಟ್ಯಾಲೆಂಟ್ ಇರ್ಬೋದು, ಬಡಿಸುವ ಟ್ಯಾಲೆಂಟ್ ಇರ್ಬೋದು, ಅಥವಾ ನಮಗೆ ವಿಧ ವಿಧಂತವಾದಂಥ ವರಗಳಿರುತ್ತೆ. ದೇವರು ಕೊಡ್ತಾನೆ. ಕೆಲವರು ತನ್ನ ಮಕ್ಕಳಿಗೆ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನು ಕೊಡ್ತಾನೆ. ನಮಗೆ ರೋಮ ಪತ್ರಿಕೆ 12ನೇ ಅಧ್ಯಾಯ 4ನೇ ವಚನದಿಂದ ನಾವು 8ನೇ ವಚನದ ತನಕನೂ, ಮತ್ತು 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ರಿಂದ 12 ವಚನಗಳವರೆಗೂ ನಾವು 8ರವರೆಗೂ ಓದಿದ್ರೆ ಅಲ್ಲಿ ಕೆಲವು ಟ್ಯಾಲೆಂಟ್ಸ್ ಇಟ್ಟಿದ್ದಾನೆ ದೇವರು. ಪ್ರವಾದನೆ ವರ ಇರ್ಬೋದು, ಕೊಡುವ ವರ ಕೆಲವರು. ಆಮೇಲೆ ಏನದು ಕೇರ್ ಟೇಕ್ ಮಾಡುವಂಥ ವರ. ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವರ ಇರುತ್ತೆ. ನನ್ನಲ್ಲೂ ನಿಮ್ಮಲ್ಲೂ ಕೂಡ ಒಂದು ವರ ಇದೆ. ಆ ವರದಲ್ಲಿ ನಾವು ಅತಿಶಯ ಪಡಬಾರದು. ಯೇಸುಸ್ವಾಮಿಯವರೊಂದು ಮಾತು ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂತಂದರೆ, ಲೂಕನ ಸುವಾರ್ತೆ 17ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ನಿಮಗೆ ಅನುಗ್ರಹಿಸಿದ ಕೆಲಸವನ್ನು ಮಾಡಿದ ಮೇಲೆ, ಅಂದರೆ ಇದೆ, ನಿಮಗೆ ಅನುಗ್ರಹ ಮಾಡಿದಂಥ, ದೇವರು ಅನುಗ್ರಹ ಮಾಡಿ ಕೊಟ್ಟಿರುವಂಥ ಕೆಲಸಗಳನ್ನು ಮಾಡಿದ ಮೇಲೆ ಯಾರಾದರೂ ಬಂದು ನಿಮ್ಮನ್ನು ಹೊಗಳಿದರೆ ನೀವು ಹೊಗಳಿಸ್ಕೊಳಕ್ಕೆ ಹೋಗಬೇಡಿ. ನಾವು ಅಲ್ಪರು, ಕೆಲಸಕ್ಕೆ ಬಾರದವರು, ನಾವು ಮಾಡಬೇಕಾದದ್ದನ್ನೇ ಮಾಡಿದ್ದೀವಿ ಹೊರತು ಹೆಚ್ಚೇನು ಮಾಡಲಿಲ್ಲ. ಆಗ ನಿಮ್ಮನ್ನು ಜನ್ಮ ಕೊಟ್ಟ ತಂದೆಗೆ ಸಂತೋಷ ಆಗುತ್ತೆ. ಹೌದೌದು, ನಾನೇ ಮಾಡಿದ್ದು, ಇದೆಲ್ಲ ನಂದೇ, ಇದು ನಂದು, ಇದು ನಂದು, ಇದು ನಂದು, ಇದು ಆ ಥರ ಅಂದರೆ ದೇವರಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತ ಇದರ ಅರ್ಥ, ಇನ್ನೇನೂ ಇಲ್ಲ. ಹಾಗಾದರೆ ನಾವು ಆ ರೀತಿ ಗರ್ವಕ್ಕೆ ಹೋಗದ ಹಾಗೆ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ನಾವೇನೇ ಮಾಡಿದ್ರೂ ಕರ್ತನ ಹೆಸರಿನಲ್ಲಿ ಮಾಡಿಬಿಡ್ಬೇಕು. ಒಂದು ವೇಳೆ ಸಹಾಯ ಮಾಡಿದ್ರೂ ಕೂಡ, ಅಯ್ಯ ನೀವು ನನಗೆ ದೇವರಿದ್ದಂಗೆ ಅಂತ ಯಾರಾದರೂ ಬಂದು ಹೇಳ್ತಾರೆ, ನನ್ನ ಕಷ್ಟದಲ್ಲಿ ನೀವು ಆದುಕೊಂಡ್ರಿ ಅನ್ನುವಾಗ ಇದು ದೇವರ ಪ್ರೇರಣೆ, ನನಗೆ ದೇವರೇ ನಿನಗೆ ಸಹಾಯ ಮಾಡಿದ್ದಾರೆ, ಆ ರೀತಿ ಹೇಳಬೇಕು. ಆದರೆ ಕೆಲವು ಸಲ ನಾವೇನಾಗ್ತೀವಿ ಅಂತಂದರೆ, ಕೆಲವು ಸಲ ಬೇರೆಯವ್ರು ನೀವಲ್ಲ ಕಾಲರೆತ್ತೀವಿ. ಹೌದು ಹೌದು, ಇದು ದೇವರಿಗೆ ಆಯಾಸವಾಗುತ್ತೆ. ಕೊಟ್ಟವನು ದೇವರೇ, ಮನಸ್ಸು ಪ್ರೇರೇಪಣೆ ಕೊಟ್ಟವರು ದೇವರೇ. ಈಗ ಕುರೇಶನಿಗೆ ನೀವು ನಿಮ್ಮ ದೇಶಕ್ಕೆ ಹೋಗ್ರಿ ಅಂತ ಅಂದ್ಬಿಟ್ಟು ಕಳಿಸೋದಕ್ಕೆ ದೇವರೇ ಪ್ರೇರೇಪಣೆ ಮಾಡಿದ್ರು. ಅರ್ಥಶಾಸ್ತ್ರ ಮಹಾರಾಜನು ನಿಮ್ಗೇನು ಬೇಕೋ ಅದನ್ನೆಲ್ಲ ತಗೊಂಡೋಗಿ, ಎಷ್ಟು ಚೆನ್ನಾಗಿ ಬಾರಿಸ್ತೀನಿ, ನೀವು ಬಾರಿಸ್ತಾ ಇದ್ರೆ ಅಬ್ಬಾ ಏನು ಮ್ಯೂಸಿಕ್ಕು ಅನ್ನುವಾಗಲ ದೇವರು ಕೊಟ್ಟಂಥ ಆಶೀರ್ವಾದ, ದೇವರಿಗೆ ಮಹಿಮೆ. ಒಂದು ವೇಳೆ ಒಳ್ಳೆ ಬಿರಿಯಾನಿ ಮಾಡಿ ಕೊಟ್ಟಾಗ ಎಷ್ಟು ಚೆಂದ ಇದೆ ಅಬ್ಬಾ, ತುಂಬ ಟೇಸ್ಟಿಯಾಗಿದೆ, ಭಾಳ ಚೆನ್ನಾಗಿ ಮಾಡಿದ್ದೀರಿ ನೀವು ಅಂದರೆ ಆ ಹೊಗಳಿಕೆ ನೀವು ತಗೊಳ್ಳಂಗಿಲ್ಲ, ನಾವು ತಗೊಳ್ಳಂಗಿಲ್ಲ. ದೇವರು ಕೊಟ್ಟಂಥ ಕೃಪಾವರ, ಅವರ ಮಹಿಮೆಗಾಗಿ ನಾನು ಮಾಡ್ತಾ ಇದ್ದೀನಿ. ನೀವು ಇಷ್ಟೆಲ್ಲ ದುಡ್ಡು ಕೊಟ್ರಿ, ದೇವರು ಕೊಟ್ಟ, ನಾವು ಕೊಟ್ಟೆ ಅಷ್ಟೇ, ನಮ್ದೇನಿದೆ. ಯೋಬನ ವಿಷಯದಲ್ಲಿ ನೋಡಿದ್ವಿ, ದೇವರೇ ಕೊಟ್ಟರು, ದೇವರೇ ತಗೊಂಡ್ರು. ನಮ್ದೇನಿದೆ, ನಾವೇನು ಮ್ಯಾನುಫ್ಯಾಕ್ಚರರ? ದುಡ್ಡನ್ನೇನಾದ್ರೂ ಮಾಡ್ತೀವ? ಬುದ್ಧಿ ಕೊಟ್ಟಿದ್ದು ದೇವರೇ, ಮಾತನಾಡುವ ನಾಲ್ಗೆ ಕೊಟ್ಟಿದ್ದು ದೇವರೇ, ಕಣ್ಣು ಕೊಟ್ಟಿದ್ದು ದೇವರೇ. ಎಲ್ಲ ಈ ಒಂದೊಂದು ಪಾರ್ಟ್ಸ್ ನಾವೇನಾದರೂ ಲೆಕ್ಕ ಹಾಕಿದ್ರೆ ಅದು
ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಪ್ರಾಪರ್ಟಿ ನಮಗೆ ಕೊಟ್ಟಿದ್ದಾರೆ. ಅದು ಎಲ್ಲಿವರೆಗೂ ಅಂತಂದರೆ ಉಸಿರಿರೋ ತನಕ. ಉಸಿರು ಹೋದ ಮೇಲೆ ಇದಕ್ಕೆ ಬೆಲೆ ಇಲ್ಲ. ಇದು ಗಾರ್ಬೇಜಿಗೂ ಕೂಡ ಬೇಕಾಗಿಲ್ಲ. ನೀವೇ ತಗೊಂಡೋಗ್ಬಿಟ್ಟು ಎಲ್ಲಾದರೂ ಮಣ್ಣು ಮಾಡ್ರಿ ಅಂತ ಹೇಳ್ತಾರೆ ಹೊರತು ನಮಗೆ ಬೆಲೆ ಇಲ್ಲ. ಉಸಿರಿರುವಾಗ ನಮಗೆ ಎಲ್ಲರೂ ಬಂದು ನಮಸ್ಕಾರ ನಮಸ್ಕಾರ ಸರ್, ನಮಸ್ಕಾರ ಸರ್ ನಮಸ್ಕಾರ ಸರ್ ಇಂಥವ್ರು ಬನ್ನಿ ಒಂದು ಶಾಲು ಹಾಕ್ರಿ, ಅವ್ರಿಗೊಂದು ಗೌರವಿಸ್ರಿ, ಅವ್ರ ಮೇಲಿನ ಪೀಠದಲ್ಲಿ ಬಂದು ಕೂತ್ಕೊಳ್ಳಿ. ಉಸಿರೋದ ಮೇಲೆ ಪೀಠದಲ್ಲಿ ಕುಂಡಿಸ್ತಾರ? ತಳ್ಳು ಬಿಡ್ತಾರೆ, ಮುಗೀತು ನಿನ್ನ ಕತೆ. ಆಮೇಲೆ ಉಸಿರಿರೋ ತನಕ ಹೆಸರಿರುತ್ತೆ, ಉಸಿರೋದ ಮೇಲೆ ಹೆಣ ಹಾಕ್ತೀವಿ. ಯೋಬನ ಪುಸ್ತಕದಲ್ಲಿ 24ನೇ ಅಧ್ಯಾಯ 20ನೇ ವಚನದಲ್ಲಿ ಒಂದು ಸುಂದರವಾದ ಮಾತಿದೆ. ಅವನ ಉಸಿರು ಹೋಗಲು ಹೆತ್ತ ಹೊಟ್ಟೆಯೇ ಅವನನ್ನು ಮರೆಯತ್ತೆ. ಆಮೇಲೆ ಹುಳವು ಅವನನ್ನು ರುಚಿಯಿಂದ ತಿನ್ನುತ್ತೆ. ಹುಳ ಅಂದ್ರೇನು? ಆ ಭೂಮಿಯಲ್ಲಿ ಹುಳಗಳು ಇರುತ್ತೆ. ಅವುಗಳಿಗೆ ಮನುಷ್ಯನ ದೇಹದ ಪಾರ್ಟ್ಗಳನ್ನು ತಿನ್ನೋದಕ್ಕೆ ಬಲೆ ಇಷ್ಟ ಅವಕ್ಕೆ. ಒಂದು ವೇಳೆ ದಪ್ಪಕ್ಕಿರೋರು ನಂತರದವ್ರು ಏನಾದರೂ ಭೂಮಿ ಒಳಗಡೆ ಹೋದ್ರೆ ಬರ್ತಾ ಇದ್ರೆ ಅವಕ್ಕೆ 20ರಲ್ಲಿ ಬರೆದಿದೆ ಅದು. ಎಲ್ಲರೂ ಮರ್ತೋಗ್ಬಿಡ್ತಾರೆ, ಯಾರೂ ಜ್ಞಾಪಕ ಇಟ್ಕೊಳ್ಳೋದಿಲ್ಲ. ಆದರೆ ನಮ್ಮ ಪರಿಸ್ಥಿತಿ ಅಷ್ಟೇ. ಎಷ್ಟೇ ಹಣವಂತನಾಗಿ ಕೋಟ್ಯಾಧೀಶ್ವರ ಅಥವಾ 100 ಕೋಟಿಗಳಿರಲಿ, ಎಲ್ಲ ಬಿಟ್ಟು ಹೋಗೋದೆ. ಯಾವುದೂ ನಮ್ಮ ಹಿಂದೆ ಬರಲ್ಲ, ಯಾವುದೂ ನಮ್ಮನ್ನು ರಕ್ಷಿಸೋದು ಇಲ್ಲ. ನಮ್ಮ ಪ್ರಾಣ ಆತನ ಕೈಯಲ್ಲಿದೆ. ಯಾರಿಗೆ ಬೇಕಾದರೂ ಕೊಡ್ತಾನೆ, ಯಾರಿಗೆ ಬೇಕಾದರೂ ತೆಗಿತಾನೆ. ದಾನಿಯೇಲನ ಗ್ರಂಥ 5ನೇ ಅಧ್ಯಾಯ 18ನೇ ವಚನದಲ್ಲಿ ದಾನಿಯೇಲನು ಬೆಲ್ಶಾಜರ್ನಿಗೆ ಹೇಳ್ತಾನೆ, ನನ್ನ ದೇವರು ನಿಮ್ಮ ಅಪ್ಪನಿಗೆ, ನಿಮ್ಮ ತಾತನಿಗೆ ರಾಜ್ಯ, ಮಾನ, ಮಹಿಮೆ, ಮಹತ್ವ, ಖ್ಯಾತಿ, ವಿಖ್ಯಾತಿ, ಪ್ರಖ್ಯಾತಿ ಎಲ್ಲ ನನ್ನ ದೇವರೇ ನಿಮ್ಗೆ ಕೊಟ್ಟಿರೋದು. ಎರಡನೇದು ಪ್ರಾಣನೂ ತೆಗಿಯೋದು ನನ್ನ ದೇವರೇ ಅಂದ್ಬಿಟ್ಟು, ಇವತ್ತು ರಾತ್ರಿ ನಿನ್ನ ಪ್ರಾಣ ಮುಗೀತು ಇವತ್ತಿಗೆ. ಈಗ ನನ್ನ ಮಾತು ಕೇಳಿಸ್ಕೊಳ್ತಾ ಇದೆಯಲ್ಲ, ಮತ್ತು ನಾಳೆ ಇರಲ್ಲ ನೀನು. ನೋಡಿದ್ದೆಲ್ಲ ದೇವ್ರ ಕೈಯಲ್ಲಿದೆ. ಮೇಲಕ್ಕೆ ಹೆಚ್ಚಿಸ್ತಾನೆ, ಕೆಳಗೆ ತಳ್ತಾನೆ, ತಗೊಳ್ತಾನೆ, ಕೊಡ್ತಾನೆ. ಪ್ರಾಣ ಕೊಡೋದು ಕೂಡ ಅವರೇ. ಉದಾಹರಣೆಗೆ ಈಜ್ಕಿಯನು, ನಾಳೆ ನಿನ್ನ ಪ್ರಾಣ ಹೋಗುತ್ತಪ್ಪ, ಇವತ್ತು ನಿನ್ನ ಮನೆಯವ್ರಿಗೆಲ್ಲ ಏನೇನು ಹೇಳಬೇಕೋ ಜವಾಬ್ದಾರಿಗಳು ಹೇಳ್ಬಿಡು, ನಾಳೆವರೆಗೂ ನೀನು ಇರಲ್ಲ. ಅವನು ಹೋಗಿ ಗೋಡೆಗೆ ಮುಖ ಮಾಡ್ಕೊಂಡು, ದೇವರೇ ಅಪ್ಪ ದಯಮಾಡಿ ಕರ್ತರಿ ನನ್ನ ಮೇಲೆ ದಯ ತೋರಿಸು, ನಾನಿದ್ದರೆ ಒಳ್ಳೆ ಕಾರ್ಯಗಳನ್ನು ಮಾಡ್ತೀನಿ. ದೇವ್ರಿಗೆ ಆ ಪ್ರಾರ್ಥನೆ ಇಷ್ಟ ಆಯ್ತು. ಇನ್ನೊಂದು 15 ವರ್ಷ ಇರು, ಇನ್ನೊಂದು 15 ವರ್ಷ ಇರು. ನಾನು ಅಷ್ಟೇ 76ನೇ ಇಸ್ವಿಯಲ್ಲಿ ಸಾವು ಬದುಕಿನ ಮಧ್ಯದಲ್ಲಿದ್ದೆ. ಒಪ್ಪಿಸ್ಕೊಂಡೆ, ದೇವರೇ ನನ್ನನ್ನೇನಾದರೂ ಬದುಕಿಸಿದ್ರೆ ನಿನ್ನ ಸೇವಕನಾಗಿರ್ತೀನಿ ಅಂತ. ಬದುಕಿಸಿದ್ರು 1976. ಆಗ ನನ್ನ ಪ್ರಾಯ 21 ವರ್ಷ. ಒಪ್ಪಿಸ್ಕೊಟ್ಟೆ. ಈಗ 49 ವರ್ಷದಿಂದ ಬದುಕ್ತಾನೇ ಇದ್ದೀನಿ. ಅವ್ರಿಗೆ 15 ವರ್ಷ ಕೊಟ್ಟರು, ನನಗೆ 49 ವರ್ಷ ಕೊಟ್ಟಿದ್ದಾರೆ ಬದುಕೋ ಅವಕಾಶ. ಒಂದು ವೇಳೆ ಇನ್ನೂ ಕೂಡ ಆತನಿಗೆ ಇಷ್ಟವಾಗಿ ಜೀವನ ಮಾಡಿದ್ರೆ ಇನ್ನೂ ಕೊಡ್ತಾನೆ, ಇರು ಪರವಾಗಿಲ್ಲ. ಅಲ್ಲಿಗೆ ಬಂದೇನು ಮಾಡ್ತೀಯ? ಯಾಕೆ? ಅದರಿಂದ ನನ್ನ ಪ್ರಿಯ ಮಿತ್ರರೇ, ಈ ಗರ್ವದಿಂದ ಭಂಗ ಆಗುತ್ತೆ, ಉಬ್ಬಿನಿಂದ ದೊಬ್ಬು ಬರುತ್ತೆ. ಅದರಿಂದ ನಾವು ಗರ್ವಿಷ್ಠರಾಗ್ಬೋದು. ಒಂದು ವಚನ ನಿಮಗೆ ಮನಸ್ಸಿಗೆ ಬರ್ಕೊಳ್ಳೋರು ಬರ್ಕೊಳ್ಳಿ. ಇದೆಲ್ಲದಕ್ಕೂ ಕೂಡ ಒಂದು ವಚನ ಮದ್ದು, ರೆಮಿಡಿ ಏನು ಅಂತಂದರೆ ದೇವರು ಹೇಳ್ತಾ ಇದ್ದಾನೆ. ಯೆರೆಮೀಯನ ಗ್ರಂಥ, ಯೆರೆಮೀಯನ 9:23 ಅಲ್ಲಿ ಹೀಗೆ ಬರೆಯುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ, ಬಲವಂತನು ತನ್ನ ಬಲಕ್ಕೆ ಅತಿಶಯ ಪಡದೇ ಇರಲಿ. ಮುಗೀತು. ಇದು ಬುದ್ಧಿವಾದ, ದೇವರು ಹೇಳುವಂಥ ಬುದ್ಧಿವಾದ. ಜ್ಞಾನಿಯು ತನ್ನ ಜ್ಞಾನಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ, ಬಲಿಷ್ಠನು ತನ್ನ ಬಲಕ್ಕೆ ಅತಿಶಯ ಪಡದೆ ದೇವರಿಗೆ ಅಪ್ಪ. ಯಾಕೆಂದರೆ ಇವೆಲ್ಲ ಸೈತಾನಂದಿದು, ಸೈತಾನನ ಪ್ರೇರಣೆ, ದೇವರಿಂದ ದೂರ ಮಾಡುವಂಥದ್ದು. ಆದರೆ ದೇವರೇನು ಹೇಳ್ತಾನೆ? ತಗ್ಗಿಸ್ಕೊ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14 ವಚನವರೆಗೆ ಓದಿದ್ರೆ ಅಲ್ಲಿ ಫರಿಸಾಯನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಾನು ನಿನಗೆ 10% 2 ಸಲ ಉಪವಾಸ ಪ್ರಾರ್ಥನೆ, ಎಲ್ಲದರಲ್ಲೂ ನಾನು ಬಹಳ ನಿಷ್ಠೆಯಿಂದ ನಡ್ಕೊಳ್ತಾ ಇದ್ದೀನಿ, ಅವನಂತೆ ಅಲ್ಲ ನಾನು ಅಂತ.
ಒಬ್ಬ ಸುಂಕದವನು, ದೇವರೇ ನಿನ್ನ ಮುಂದೆ ನಾನು ಬರಕ್ಕೆ ಲಾಯಕ್ಕಿಲ್ಲ ಸ್ವಾಮಿ, ನನ್ನಂದ್ರು ಕ್ಷಮಿಸು, ನಿನ್ನ ಕಡೆ ನೋಡೋಕ್ಕೂ ನನಗೆ ಪಾಪಿ ಅಂತ ಹೇಳಿದ್ರು. ದೇವರು ಅವನ ಪ್ರಾರ್ಥನೆ ಕೇಳಿದ್ರು, ಇವನ ಪ್ರಾರ್ಥನೆ ತಿರಸ್ಕರಿಸಿದ್ರು. ಅದಕ್ಕೆ 14ನೇ ವಚನದಲ್ಲಿ ಹೆಚ್ಚಿಸಲ್ಪಡವನು ತಗ್ಗಿಸಲ್ಪಡ್ತಾನೆ, ತಗ್ಗಿಸಲ್ಪಡವನು ಹೆಚ್ಚಿಸಲ್ಪಡ್ತಾನೆ ದೇವರ ದೃಷ್ಟಿಯಲ್ಲಿ. ಅದರಿಂದ ನಿಜವಾಗಿಯೂ ಕೂಡ ಗದಗ ಊರದ ಸಭೆಯಲ್ಲಿರುವಂಥವ್ರು ಎಲ್ಲರೂ ಕೂಡ ನಾನು ನೋಡಿದ ಹಾಗೆ ಎಲ್ಲ ಭಕ್ತಿ ಜೀವನ ಮಾಡ್ತಾ ಇದ್ದೀರಿ. ಭಾಳ ಖುಷಿ ಆಗುತ್ತೆ. ಇದನ್ನು ಹೀಗೆ ಕಂಟಿನ್ಯೂ ಮಾಡಿಕೊಂಡು ಕರ್ತರಿಗೆ ಪ್ರೀತಿಯಾಗಿ ನಡ್ಕೊಂಡು ಕೊನೆಗೆ ಆತನ ಕರೆಯುವಾಗ ಒಂದು 100-120 ವರ್ಷ ಬದುಕಿ, ಯೋಬನು 140 ವರ್ಷ ಬದುಕದ. ಸೊ ನಾವು ಕೂಡ ಎಷ್ಟು ಬದುಕ್ತೀವೋ ಗೊತ್ತಿಲ್ಲ. ಅಲ್ಲಿ ತನಕ ಚೆನ್ನಾಗಿದ್ದು ಇದು ಯಾವುದು ನಮ್ಮಿಂದ ಬರಲ್ಲ ಅಂತ ಅಂದ್ಬಿಟ್ಟು ದೇವರಿಗೆ ನಂಬಿಕೆಯಿಂದ ಜೀವನ ಮಾಡಿ ತಗ್ಗಿಸ್ಕೊಂಡಿರೋದು ಅದು ದೇವರ ಆತ್ಮನ ಪ್ರೇರಣೆ. ದೇವ್ರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ತಿರುಗಿಸ್ಕೊಳ್ಳೋಣ. ನಮ್ಮ ಮಟ್ಟಿಗೆ ಇದು ಬೇಕಾದಷ್ಟು ಧ್ಯಾನ ಮಾಡ್ತಾ ಇದ್ದರೆ ಗಂಟೆಗಳೇ ಸಾಲಲ್ಲ. ಹಾಗಾದರೆ ಸುಮ್ಮನೆ ನಿಮಗೆ ರಿಮೈಂಡ್ ಮಾಡ್ತಾ ಯೇಸು ಕ್ರಿಸ್ತನೇ ತಗ್ಗಿಸ್ಕೊಂಡ. ಹಾಗಾದರೆ ನಾವು ಕೂಡ ತಗ್ಗಿಸ್ಕೊಳ್ಬೇಕಲ್ವೇ? ಪ್ರಾರ್ಥನೆ. ತಂದೆಯೇ, ತಗ್ಗಿದ ಸ್ವಭಾವ ನನಗೂ ನಮಗೆಲ್ರಿಗೂ ಕೊಡ್ರಿ ಸ್ವಾಮಿ. ನಾವು ಹೆಚ್ಚಿಸ್ಕೊಳ್ಳೋದು ಬೇಡ ಸ್ವಾಮಿ. ಗರ್ವದಿಂದ ಭಂಗ ಆಗುತ್ತೆ ಅಂತ ಹೇಳಿದ್ದೀರಿ, ಉಬ್ಬಿನಿಂದ ದೊಬ್ಬು ಆಗುತ್ತೆ. ಹಾಗಾದರೆ ಯಾರಿಗೆ ಪ್ರಿಯರು? ತಗ್ಗಿಸ್ಕೊಂಡವರಿಗೆ ದೇವರು ಪ್ರೀತಿ ಸಿಗುತ್ತೆ, ದೇವರ ಕರುಣೆ ಸಿಗುತ್ತೆ, ಅನುಗ್ರಹ ಸಿಗುತ್ತೆ. ಪರಲೋಕದಲ್ಲಿ ಅವರೇ ಹೆಚ್ಚಿನವರು. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ. ವಿಶೇಷವಾದ ರೀತಿಯಲ್ಲಿ ನಮಗೆ ಮಾತನಾಡಿದ್ದಕ್ಕಾಗಿ ವಂದನೆ ಹೇಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆ. ಆಮೇನ್. ಥ್ಯಾಂಕ್ ಯು. ಒಳ್ಳೆಯ ಸಂದೇಶಕ್ಕಾಗಿ ಸೇವಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ವಿಶೇಷ ಪ್ರಕಟಣೆ. ನಾವು ಈ ಹಾಡನ್ನು ಹಾಡುವಾಗ ನಮ್ಮ ಸಭೆಯ ಹಾಗೂ ಬೇರೆ ಯಾರಿದ್ದರೂ SLC ಎಕ್ಸಾಮ್ಗೆ ವಿದ್ಯಾರ್ಥಿನಿಯರು ಈ ಹಾಡನ್ನು ಹಾಡುವಾಗ ದಯಮಾಡಿ ಮುಂದೆ ಬರ್ರಿ. ನಮ್ಮ NA ಪಾಲ್ ಸೇವಕರು ನಿಮಗಾಗಿ ಪ್ರಾರ್ಥನೆ ಮಾಡಲು. ನಮ್ಮ ಕರ್ತನ ಹೇಳ್ತಾನೆ, ಬರ್ಸಿಟ್ಟಿದ್ದಾರೆ ಒಂದು ಪರಿಶುದ್ಧ. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ದೇವರನ್ನು ಕೇಳಿಕೊಳ್ಳಿ, ದೇವರು ಖಂಡಿತ ಕೊಡ್ತಾರೆ. ಒಂದು ಮಾತಿದೆ, ಯೆಹೋವನ ಭಯ ಜ್ಞಾನಕ್ಕೆ ಮೂಲ. ದೇವರಿಗೆ ಭಯಪಟ್ಟು ಜೀವನ ಮಾಡಬೇಕು. ಇವತ್ತು ಮಾತ್ರ ಅಲ್ಲ, ಇಂದಿನಿಂದ ಕೊನೆ ತನಕ ದೇವರಿಗೆ ಮಾತ್ರ ಭಯಪಡಬೇಕು. ಆಗ ದೇವರು ನಿಮಗೆ ಒಳ್ಳೆ ಜ್ಞಾನ, ಜ್ಞಾಪಕ ಶಕ್ತಿ ಮತ್ತು ಬೇಕಾಗಿರುವಂಥ ಭವಿಷ್ಯತ್ತು ಎಲ್ಲ ದೇವರು ಕೊಡ್ತಾನೆ. ದೇವರ ಒಂದು ಭಯ, ಭಕ್ತಿ ನಿಮಗಿರಲಿ. ಓಕೆ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಮ್ಮ ತಂದೆ, ಹೋಗದ ಹಾಗೆ ಯೇಸು ಸ್ವಾಮಿಯ ಕೃಪೆಯಿಂದ ಎಕ್ಸಾಮಿನೇಷನ್ ಫೇಸ್ ಮಾಡಿ
ಕರ್ತನೆ, ಆ ಗೊಲಿಯಾತನಂತ ದೊಡ್ಡ ವೀರನನ್ನು ಹೇಗೆ ಒಂದು ಸಣ್ಣ ಹುಡುಗನಾಗಿರುವಂಥ ದಾವೀದನು ಎದುರಿಸಿದನೋ, ಹಾಗೆ ದೊಡ್ಡದಾದಂಥ ಒಂದು ಭಯದ ವಾತಾವರಣದಲ್ಲಿರುವಂಥ ಈ ಭಯವನ್ನು ತಪ್ಪಿಸು, ಇವರಿಗೆ ಜ್ಞಾನ ಕೊಡು, ಸಮಾಧಾನ ಕೊಡು, ಇವರಿಗೆ ಜ್ಞಾಪಕ ಶಕ್ತಿ ಕೊಡು, ಚೆನ್ನಾಗಿ ಬರೆಯುವಂಥ ಕೃಪೆ ಕೊಡು. ಇವರ ಕೈಗಳಿಗೆ ಕರ್ತನಾದ ದೇವರೇ ಯಾವ ಅಳುಕು ಇಲ್ಲದೆ ಇವರನ್ನು ವಿಶೇಷವಾಗಿ ಬರೆದು ನಿನ್ನ ಮಕ್ಕಳಾಗಿದ್ದಾರೆ ಸ್ವಾಮಿ. ನಿನ್ನ ಮಕ್ಕಳು ನಿನ್ನಗಾಗಿ ಜೀವನ ಮಾಡುವುದಕ್ಕೆ ಲೋಕದಲ್ಲಿ ವಿಶೇಷ ವ್ಯಕ್ತಿಗಳಾಗುವಂತೆ ಇವರನ್ನು ಆಶೀರ್ವಾದ ಮಾಡು. ಇವರು ನಿನ್ನ ಕೃಪೆಯಿಂದಲೇ ಸ್ವಾಮಿ ಎಕ್ಸಾಮಿನೇಷನ್ ಮಾತ್ರ ಅಲ್ಲ, ಮುಂದೆ 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 ಅನೇಕ ಪರೀಕ್ಷೆಗಳನ್ನು ಬರೆದು ಉತ್ತೀರ್ಣರಾಗಿ ಉತ್ತಮವಾದ ಕೆಲಸ ಪಡ್ಕೊಂಡು ಈ ಭೂಲೋಕದಲ್ಲಿ ಸಮಾಧಾನದಿಂದ ಇರುವಂತೆ ಸಹಾಯ ಮಾಡು ಸ್ವಾಮಿ. ಕರ್ತನೆ, ನಿನ್ನ ಬಲ, ನಿನ್ನ ಆಶೀರ್ವಾದ ಈ ಮಕ್ಕಳಿಗೆ ಇರಲಿ ಸ್ವಾಮಿ. ನಿನ್ನ ಕೃಪೆ ಇವ್ರ ಜೊತೆಯಲ್ಲಿರಲಿ ಸ್ವಾಮಿ. ನಿರ್ಭಯವಾಗಿ ಕರ್ತನೆ, ಇವರು ಕರ್ತನೆ ಹೋಗಿ ಮನೆಗೆ ಹೋಗಿ ಸಿದ್ಧರಾಗಿ ಅವರು ಕಲ್ತಿದ್ದನ್ನೆಲ್ಲ ಬರೆದು ಆಶೀರ್ವಾದ ಹೊಂದುವುದಕ್ಕೆ ಸಹಾಯ ಮಾಡಬೇಕು ಅಂತ ನಮ್ಮ ಕರ್ತನು ಒಡೆಯನು ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ಇವರನ್ನ ನಿನ್ನ ಆಶೀರ್ವಾದದ ಕೈಗಳಿಟ್ಟು ಇವರನ್ನ ಬಲಪಡಿಸಿ ನಡೆಸಿ, ಇವರಿಗೆ ಜ್ಞಾನ ಮತ್ತು ಜ್ಞಾಪಕ ಶಕ್ತಿ, ಒಳ್ಳೆ ಹ್ಯಾಂಡ್ ರೈಟಿಂಗ್ ಕೊಟ್ಟು ನಡೆಸುವಂಥ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಕ್ಕೆ ಆಶೀರ್ವಾದ ಮಾಡುವಂಥ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸಭೆಯಾಗಿ ನಾವೆಲ್ಲರೂ ಕೂಡ ಇವರನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ ಬೇಡ್ತಾ ಇದ್ದೀವಿ ತಂದೆ. ಆಮೇಲೆ ತಂದೆ, ಮಗ, ಪವಿತ್ರಾತ್ಮ ತ್ರಯೇಕ ದೇವರ ಜ್ಞಾನ ಉಪದೇಶ ಇವರಿಗೆ ಯಾವಾಗಲೂ ಇರಲಿ. ಆಮೇಲೆ ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದ್ಯ ರೂಪದಲ್ಲಿ ಹಾಡಿಕೊಳ್ಳೋಣ. ತದನಂತರ ಸೇವಕರು ಬಂದು ಅಂತ್ಯಾಶೀರ್ವಾದ ಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ. ದೇವರ ಆಶೀರ್ವಾದ ಪಡ್ಕೊಳ್ಳೋಣ ನಂಬಿಕೆಯಿಂದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಐಕ್ಯತೆ, ಸಮಾಧಾನ, ಸಂತೋಷ ಸೇರಿ ಬಂದಿರುವಂಥ ಎಲ್ಲ ಭಕ್ತರೊಂದಿಗೂ ಮತ್ತು ಬರದೇ ಇರುವಂಥವರ ಒಂದಿಗೂ, ಇವತ್ತು ಪರೀಕ್ಷೆ ಬರೆಯುವಂಥ ಮಕ್ಕಳೊಂದಿಗೂ ಕರ್ತನ ಬರುವ ತನಕ ನಾವಿರುವ ತನಕ ಸದಾ ಕಾಲ ವಾಸವಾಗಿರಲಿ. ಆಮೇಲೆ.